ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬಸವಕಲ್ಯಾಣದಲ್ಲಿ ಜೂನ್ 28ರಂದು ಕನ್ನೇರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಬಸವಾದಿ ಶರಣರ ಹೆಸರಿನ ಹಿಂದೂ ಸಮಾವೇಶಕ್ಕೆ ತಾಲೂಕಾ ದಂಡಾಧಿಕಾರಿ ಹಾಗೂ ತಹಸೀಲ್ದಾರರು ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವೃತ್ತದ ಬಳಿ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿವಿಧ ಲಿಂಗಾಯತ್, ಬಸವ ಪರ ಹಾಗೂ ದಲಿತ ಸಂಘಟನೆಗಳ ಮುಖಂಡರು, ಬಸವಾದಿ ಶರಣರ ಹೆಸರಿನಲ್ಲಿ ಹಿಂದೂ ಸಮಾವೇಶ ಆಯೋಜಿಸುವುದು ಸೂಕ್ತವಲ್ಲ ಎಂಬ ಕಾರಣಕ್ಕೆ ತಾವು ಈ ಕಾರ್ಯಕ್ರಮವನ್ನು ವಿರೋಧಿಸಿದ್ದಾಗಿ ತಿಳಿಸಿದರು. ಸಮಾವೇಶದಿಂದ ಸಮಾಜದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ಆತಂಕವಿದೆ ಎಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿತ್ತು ಎಂದು ಹೇಳಿದರು. ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತವು ಪರಿಸ್ಥಿತಿಯನ್ನು ಪರಿಗಣಿಸಿ ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿರುವ ಕ್ರಮವನ್ನು ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದರು. ಬಸವಣ್ಣ ಮತ್ತು ಬಸವಾದಿ ಶರಣರ ವಿಚಾರ ಆಧಾರಗಳಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಸ್ವಾಮಿ, ಶಿವರಾಜ್ ಪಾಟೀಲ್ ಅತ್ತಿವಳ್, ಶಿವಶಣ್ಣಪ್ಪ ಪಾಟೀಲ್ ಹಾರೂರ್ಗೇರಿ ಸೇರಿದಂತೆ ಹಲವರು ಸಂಘಟನೆಗಳ ಮುಖಂಡರು ಭಾಗವಹಿಸಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಮೂಡಿಸುವ ಉದ್ದೇಶದಿಂದ ಪಟ್ಟಣದ ಹಿರೇಮಠ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ತಾಲೂಕಾ ಕಾನೂನು ಸೇವೆಗಳ ಸಮಿತಿ, ನ್ಯಾಯಾಲಯ ಇಲಾಖೆ, ತಾಲೂಕಾ ವಕೀಲರ ಸಂಘ, ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯಿತಿ, ಕಾರ್ಮಿಕ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾರ್ಮಿಕ ಯೋಜನೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶ ಎಚ್.ಜೆ. ಶಿಲ್ಪಾ ಅವರು, ಬಾಲಕಾರ್ಮಿಕ ಪದ್ಧತಿ ಸಮಾಜದ ಪ್ರಮುಖ ಪಿಡುಗುಗಳಲ್ಲಿ ಒಂದಾಗಿದ್ದು, ಇದರ ನಿರ್ಮೂಲನೆಗೆ ಸಾರ್ವಜನಿಕರು, ನಾಗರಿಕರು, ಯುವಕರು ಹಾಗೂ ವಿದ್ಯಾರ್ಥಿಗಳು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಸಾಮಾಜಿಕ ಕಾಳಜಿ ಹಾಗೂ ಸಾಮಾನ್ಯ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳ ಕುರಿತು ಅರಿವು ಹೊಂದಿ ಅವುಗಳ ನಿವಾರಣೆಗೆ ಸಂಬಂಧಿತ ಇಲಾಖೆಗಳೊಂದಿಗೆ ಸಹಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಯುವ ಪೀಳಿಗೆ ತಮ್ಮ ಮೂಲಭೂತ ಕರ್ತವ್ಯಗಳು ಮತ್ತು ನೈತಿಕ ಜವಾಬ್ದಾರಿಗಳನ್ನು ಅರಿತು ಪಾಲಿಸಬೇಕು. ನಾಡು, ನುಡಿ ಮತ್ತು ದೇಶದ ಬಗ್ಗೆ ಅಭಿಮಾನ ಹಾಗೂ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು, ವಕೀಲರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಅರಿವು ಪಡೆದುಕೊಂಡರು. ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಎಲ್ಲಾದ್ರೂ ಆಟ ಆಡ್ತಿರ್ತಾರೆ ಅಥವಾ ಏನಾದ್ರೂ ಕೆಲಸ ಮಾಡ್ತಿರ್ತಾರೆ, ಹೋಗಿ ನೋಡ್ತೀರಾ ನೀವು, ಅಯ್ಯೋ ಕೆಲಸ ಮಾಡ್ತಾ ಇದ್ದಾನೆ ಬಿಡು ಅಂತಂದು ಬಿಡೋದಲ್ಲ. ನಾವು ಇಲ್ಲಿ ಏನು ಹೇಳಿರ್ತೀವಿ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರು, ನಮ್ಗೆ ಇಂಥದೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ, ಸೊ ನಾವು ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಅವರು ಏನಾದರೂ ಇಂಥ ಏನು ಜೀತ ಪದ್ಧತಿ ಆಗಲಿ ಅಥವಾ ಯಾವುದಾದ್ರೂ ಅಂಗಡಿಯಲ್ಲಿ ಅಥವಾ ಗೊಂಬೆ ಮಾಡುವ ಸ್ಥಾನದಲ್ಲಿ ಅಥವಾ ಬೀಡಿ, ಮೇಡಮ್ ಹೇಳಿದ್ರು ಬೀಡಿ, ಸಿಗರೇಟು ಈ ಥರ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನ ತೊಡಗಿಸಿರ್ತಾರಲ್ಲ, ಅವ್ರು ನೋಡಿದಾಗ ನೀವು ಅದನ್ನು 1098ಗೆ ಕಾಲ್ ಮಾಡಿಬಿಟ್ಟು ತಿಳಿಸ್ಬಿಟ್ಟು ಅವರಿಗೆ ಸಹಕರಿಸ್ಬೇಕು. ನೀವು ಅನ್ಕೋಬಹುದು, ನೋಡಪ್ಪ ಈ ಕಾಲದಲ್ಲಿ ಏನಿದೆ, ದುಡ್ಡು ಇದ್ದರೆ ದೊಡ್ಡಪ್ಪ. ನೀವು ಅನ್ಕೋಬಹುದು, ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಮೊಬೈಲ್ ಎಲ್ಲರೂ ನೋಡ್ತೀರಾ, ಹೌದಾ? ನೋಡ್ಲಾರ್ದವ್ರು ಯಾರೂ ಇಲ್ಲ. ಇಲ್ಲಿಂದಾರಲ್ಲ ಅಷ್ಟೇ, ಮನೇಲಿ ಮಾತ್ರ ಅಪ್ಪಂದಾಗ್ಲಿ ಅಮ್ಮಂದಾಗ್ಲಿ ಅಥವಾ ನೀವೇ ಒಂದು ತಗೊಂಡ್ಬಿಟ್ಟಿರ್ತಾರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್. ಏನ್ ಮಾಡ್ತಾರೆ? ಇನ್ಸ್ಟಾಗ್ರಾಮ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಗೊತ್ತದ, ಎಲ್ಲರಿಗೂ ಗೊತ್ತು ಇನ್ಸ್ಟಾಗ್ರಾಮ್, ಹೌದಾ? ಅದರಲ್ಲಿ ರೀಲ್ಸ್ ಬರ್ತಿರ್ತಾವ. ಏನ್ ರೀಲ್ಸ್ ಬರ್ತಿರ್ತಾವ ನೋಡ್ತೀವಿ. ನೀವು ಈಗ ಯಾವ್ದಾದ್ರು ಒಂದು ಅಂಗಡಿಯಲ್ಲಿ ಈಗೂ ಸಿಗ್ತದೆ ದುಡ್ಡು. ನೀವು ಈಗ ಹೋದ್ರೆ ಕಿರಾಣಿ ಶಾಪಲ್ಲಿ ಅಥವಾ ಏನಾದ್ರು ಕೆಲಸ ಕಾರ್ಯ ಮಾಡಿದ್ರೆ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 100 ರೂಪಾಯಿ ಕೊಡ್ಬೋದು, ಹೌದಾ? ಒಂದೇನೋ ಚಾಕ್ಲೇಟ್ ಕೊಡ್ಬೋದು ಅಥವಾ ಏನೋ ಒಂದು 100 ಕೊಡ್ಬೋದು ಅಷ್ಟೇ, ಹೌದಾ? 200ಗೂ 2 ಲಕ್ಷಕ್ಕೂ ಎಷ್ಟು ವ್ಯತ್ಯಾಸ? ನೀವು ಅದೇ ದೊಡ್ಡ ಸ್ಥಾನದಲ್ಲಿ ಓದಿ
ಒಳ್ಳೆ ನೌಕರಿಗಳು ಅಂದ್ರೆ ಜಾಬ್ಸ್ ಏನಾದ್ರು ತಗೊಂಡ್ರೆ ನಿಮ್ಗೆ ಆರಾಮ್ 1 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ. ಅವಾಗ ನೀವು ಅದೇ ರೀತಿ ಹಂಚ್ಬೋದು. ಈಗಿನ ಟ್ರೆಂಡ್ ಏನು? 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಯಾರಾದ್ರೂ ಫಾಲೋ ಮಾಡಿರಾ? 20 ರೂಪಾಯಿ ಎಷ್ಟು ನಾವು ಎಣಿಸ್ತೀವಿ, ಹೌದಾ? ಇದೆಲ್ಲ ಬರ್ತಲ್ಲ ಈಗಿನ ಟ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ. ಯಾಕೆ ಬರ್ತದೆ? ಅವ್ರು ಓದಿರ್ತಾರೆ, ಅವ್ರ ದುಡ್ಡವ, ಯಾರು ಬಡವರಿರ್ತಾರೆ ಅವ್ರಿಗೆಲ್ಲ ಹಂಚ್ಕೊಂಡು ಹೋಗ್ತಾರೆ. ಸೊ ಹಾಗಾಗ್ಬಿಟ್ಟು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಷ್ಟೇ, ಮಕ್ಕಳು ಉದ್ಧಾರ ಆಗ್ಬೇಕು, ಓದ್ಬಿಟ್ಟು ಅವರು ಎಲ್ಲ ಕೇಳ್ತಾ ಇರ್ತೀರಿ, ಇದೇ ಕೇಳ್ಕೊಂಡು ಸುಮ್ಮನೆ ಆಗ್ಬಾರ್ದು. ದಯವಿಟ್ಟು ಯಾರೇ ಮಕ್ಕಳಿದ್ರು ಕಂಡ್ರೆ ನಮ್ಮ ಯಾವ್ದದು ಜಿಲ್ಲಾ ಕಾರ್ಮಿಕರ ಯೋಜನಾ ಸೊಸೈಟಿ ಅಂತ ಒಂದು ಇರುತ್ತೆ, ಅಲ್ಲಿ ಅಧ್ಯಕ್ಷರು ಅವರೆಲ್ಲ ಇರ್ತಾರೆ, ಆಮೇಲೆ ಸರ್ ಇದ್ದಾರೆ, ಅವ್ರಿಗೆ ನೀವು ತಿಳಿಸ್ಬಿಡ್ಬೇಕು. ಒಂದ್ ವೇಳೆ ನೀವು ಸುಮ್ಮನೆ ಈಗ 109 ಕೊಡ್ರಿ ನೋಡಂತೇಳಿ ಇವ್ರು ಹೇಳಿದ್ರೆ ಒಂದ್ಸತಿ ಒತ್ತೋಡಮ್ ಅಂತ ಅಲ್ಲ, ಅದು ಸುಮ್ಮನೆ ಏನು ಮಾಡಿದ್ರು ಏನೂ ಆಗಲ್ಲ. ಅದು ಏನಾದರೂ ಇದ್ರೆ ಮಾತ್ರ 1098 ಅಂತಂದು ಹೊಡೆದ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಏನೋ ಹೇಳ್ಯಾರ ಇವತ್ತು ನೋಡೋಣ ಇವತ್ತು ಏನಾಗ್ಬೋದು ಅಂತ ಮಾಡಬೇಡ್ರಿ. ದಯವಿಟ್ಟು ಯಾರಾದರೂ ಕಷ್ಟ ಕಾಲದಲ್ಲಿ ಇದ್ರಿ ಅಂಥವ್ರಿಗೆ ಸಹಾಯ ಮಾಡ್ರಿ ಅಂತ ನೀವೇ ಮುಂದೆ ಬರ್ರಿ. ಇವಾಗ ದೊಡ್ಡವ್ರ ಕೈಲಿ ಆಗಲ್ಲ, ನಾವೇನು ಹೇಳ್ತಾ ಹೋಗ್ತೀವಿ, ನೀವು ಮಕ್ಕಳು ಮುಂದೆ ಬನ್ನಿ. ನೀವು ಮಕ್ಕಳೇ ಮುಂದೆ ಇರೋದು. ಈಗ ದಯವಿಟ್ಟು ಮಕ್ಕಳು ಮುಂದೆ ಬಂದು ಯಾರಾದರೂ ನಿಮ್ಮ ಫ್ರೆಂಡ್ಸು ಏನಾದರೂ ಹೊರಗಡೆ ಕಷ್ಟ ಕಾಲದಲ್ಲಿದ್ದರೆ ಈ ಥರ 1098ಗೆ ಕಾಲ್ ಮಾಡಿಬಿಟ್ಟು ಅವರಿಗೆ ಸಹಾಯ ಮಾಡ್ರಿ ಅಂತ ಕೇಳ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ. ಮುಳುಗಡೆ ಭೂಮಿಗೆ ಹಲವು ವರ್ಷಗಳಿಂದ ಪರಿಹಾರ ಕೊಡದೆ ಆಟ ಆಡಿಸುತ್ತಿದ್ದ ಅಧಿಕಾರಿಗಳ ವರ್ತನೆಗೆ ಬೇಸರಗೊಂಡ ಬಾಗಲಕೋಟೆ ರೈತರೊಬ್ಬರು ಅಧಿಕಾರಿಗೆ ಚಪ್ಪಲಿಯಲ್ಲಿ ಥಳಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಗಲಕೋಟೆ ನಗರವನ್ನು ಸಂಪರ್ಕಿಸುವ ರಸ್ತೆ ಯೋಜನೆಗಾಗಿ 2004ರಲ್ಲಿ ದಾದೇನವರ ವೃತ್ತದ ಬಳಿ ಇದ್ದ ರೈತ ಬಸವರಾಜ್ ದೊಡ್ಮನಿ ಎಂಬುವವರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಇದಕ್ಕೆ ಪರಿಹಾರ ಕೊಡುವುದರಲ್ಲಿ ವಿಳಂಬ ಮತ್ತು ಅಸಮರ್ಪಕ ಪರಿಹಾರದ ಬಗ್ಗೆ ರೈತ ದೊಡ್ಮನಿ ಅಸಮಾಧಾನಗೊಂಡಿದ್ದರು. ಕಚೇರಿಯ ಕಾರ್ಯಕಲಾಪಗಳ ವೇಳೆ ಬಸವರಾಜ್ ದೊಡ್ಮನಿಯವರು ಬಿಟಿಡಿಎ ಕೇಸ್ ವರ್ಕರ್ ಅಖಂಡ್ ಅವರಿಗೆ ಚಪ್ಪಲಿಯಿಂದ ಹೊಡೆದರು. ಇದರಿಂದಾಗಿ ಕಚೇರಿ ಆವರಣದಲ್ಲಿ ಗದ್ದಲ ಉಂಟಾಯಿತು ಮತ್ತು ಸಭೆಗೆ ಸ್ವಲ್ಪ ಸಮಯ ಅಡ್ಡಿಯಾಯಿತು. ಸಫಾಯಿ ಕರ್ಮಚಾರಿಗಳಿಗೆ ಫ್ಲಾಟ್ ಹಂಚಿಕೆ ಮಾಡದ ಹಿನ್ನೆಲೆಯಲ್ಲಿ ಡಿಎಸ್ಎಸ್ ದಲಿತ ಸಂಘರ್ಷ ಸಮಿತಿ ಮುಖಂಡರು ಬಿಟಿಡಿಎ ಕಚೇರಿಗೆ ಮುತ್ತಿಗೆ ಹಾಕಿದ್ದ ಸಂದರ್ಭದಲ್ಲೇ ಈ ಹೈಡ್ರಾಮಾ ನಡೆದಿದೆ. ಕಳೆದ 1 ವರ್ಷದಿಂದ 15 ಜನ ಸಫಾಯಿ ಕರ್ಮಚಾರಿಗಳಿಗೆ ಸೈಟ್ ಮಂಜೂರು ಮಾಡಿಲ್ಲ ಎಂದು ಆಗ್ರಹಿಸಿ ಡಿಎಸ್ಎಸ್ ಹೋರಾಟಗಾರರು ಬಿಟಿಡಿಎ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತಿದ್ದರು. ಈ ಮುತ್ತಿಗೆಯ ವೇಳೆ ಕಚೇರಿಗೆ ಆಗಮಿಸಿದ ರೈತ ಬಸಪ್ಪ ದೊಡ್ಮನಿ ಎಂಬುವವರು ಡಿಎಸ್ಎಸ್ ಮುಖಂಡರ ಎದುರೇ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನನ್ನ ಭೂಮಿ ಮುಳುಗಡೆಯಾಗಿ 4 ವರ್ಷಗಳೇ ಕಳೆದರೂ ಬಿಟಿಡಿಎ ಅಧಿಕಾರಿಗಳು ಇನ್ನೂವರೆಗೆ ನನಗೆ ಭೂ ಪರಿಹಾರ ನೀಡಿಲ್ಲ. ಪರಿಹಾರಕ್ಕಾಗಿ ಕಚೇರಿಗೆ ಅಲೆದು ಸುಸ್ತಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಪರವಾಗಿ ಕೆಲಸ ಮಾಡುವ ಬದಲು ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಶಿವಕುಮಾರ್ ರಿಯಲ್ ಎಸ್ಟೇಟ್ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಜಿಬಿಐಟಿ ಯೋಜನೆಗಾಗಿ 499 ಎಕರೆ ಭೂ ಸ್ವಾಧೀನ ವಿಚಾರದಲ್ಲಿ ಸಿಎಂ ರೈತರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಗೆತ್ತಿಕೊಳ್ಳುವ ಮುನ್ನ ರೈತರ ಜೊತೆ ಕುಳಿತು ಚರ್ಚಿಸಿ ನಿಜವಾದ ಸಮಸ್ಯೆ ಏನು ಎಂಬುದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರ್ಥೈಸಿಕೊಳ್ಳಲಿ. 90%ಕ್ಕಿಂತ ಹೆಚ್ಚು ಮಂದಿ ರೈತರು ತಮ್ಮ ಜಮೀನನ್ನು ಸರ್ಕಾರಕ್ಕೆ ಬಿಟ್ಟುಕೊಡಲು ತಯಾರಾಗಿಲ್ಲ ಎಂದರು. ಈ ವಿಷಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ರೈತರ ಜೊತೆ ಒಟ್ಟಾಗಿ ಹೋರಾಟ ನಡೆಸಲಿದೆ ಎಂದರು. Congress government interest, Chief Minister's interest is not in favor of farmers. Chief Minister in particular is working in favor of real estate mafia. Even now it's not too late. I demand Honorable Chief Minister to sit and discuss with the farmers who are in distress. More than 90% of the farmers, they are unwilling to give away their lands for the townships.
So it's the responsibility of the Chief Minister also to discuss with all the concerned farmers and settle the issue amicably. No farmers should be thrown out of their lands. So this is our demand. If any chance you visit the Bidadi, sir. If any chances you visit. Our opposition leader R. Ashok had already visited this place. We have also spoken on this issue. ಸ್ವಚ್ಛತಾ ಅಭಿಯಾನದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದು ಮಾಸ್ಕ್ ಗ್ಲೌಸ್ ಹಾಕಿ ಕಸ ಗುಡಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಬಳಿಕ ತಳ್ಳುವ ತರಕಾರಿ ಗಾಡಿ ವ್ಯಾಪಾರಿಗಳ ಬಳಿ ಮಾತನಾಡಿದ ಸಚಿವರು ಕೇಂದ್ರ ಯೋಜನೆಯಡಿ ಲೋನ್ ಸಂಬಂಧ ವಿಚಾರಿಸಿದ್ದಾರೆ. ಈ ವೇಳೆ ನಮಗೆ ಲೋನ್ ಕೊಡಿಸಿ ಎಂದು ವ್ಯಾಪಾರಿಗಳು ಸಚಿವರನ್ನು ಆಗ್ರಹಿಸಿದ ಪ್ರಸಂಗ ನಡೆದಿದೆ. ಸತತ 12 ವರ್ಷ ದೇಶದ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿರುವ ನರೇಂದ್ರ ಮೋದಿಯವರ ಆಡಳಿತ ಹಿನ್ನೆಲೆಯಲ್ಲಿ ಬಿಜೆಪಿ ಕರ್ನಾಟಕದ ಭಾಗವಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕಸ ಗುಡಿಸುವ ಮೂಲಕ ಸ್ವಚ್ಛತಾ ಅಭಿಯಾನ ಕಾರ್ಯದಲ್ಲಿ ಪಾಲ್ಗೊಂಡರು. ಮೋದಿಯವರ 12 ವರ್ಷಗಳ ಜನಪರ ಆಡಳಿತ ಮತ್ತು ಅಭೂತಪೂರ್ವ ಸಾಧನೆಗಳನ್ನು ಸಾರ್ಥಕವಾಗಿ ಆಚರಿಸಲು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು ಗಾಂಧೀಜಿಯವರ ಕನಸಿನ ಸ್ವಚ್ಛ ಭಾರತ್ ಸಂಕಲ್ಪ ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಒಂದು ಜನ ಆಂದೋಲನವಾಗಿ ಉಳಿದಿದೆ. ಪ್ರತಿಯೊಬ್ಬ ಭಾರತೀಯನ ಜೀವನ ಪದ್ಧತಿಯಾಗಿ ಮಾರ್ಪಟ್ಟಿದೆ ಎಂದರು. ಮುಂದೆ ಹೋಗ್ಬೇಡ್ರಿ, ಹತ್ಬೇಡ್ರ, ಹಿಂದಿದ್ದೀವಿ ಸ್ಟಿಲ್ಲ. ಮೊಬೈಲ್ ಸ್ವಲ್ಪ ಹಿಂದೆ ಬರೋಣ, ಹಿಂದೆ ಬನ್ನಿ. ಸ್ಟಿಲ್ಲ ಹಿಂದೆ ಬರೋಣ. ಯಾರಿಗೆ ಗಲಾಟೆ ಮಾಡ್ದೋ ಪ್ರಿಯಾ ಬಿಡ್ರಿ ಮೇಡಮ್ ನಾ ಬಿಡ್ರಿ ಏನ್ ಮೇಲೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.